ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಉತ್ತರ ಪ್ರದೇಶದಲ್ಲಿ ಮೆಗಾ ಆಪರೇಷನ್ ಶುರುವಾಗಿದೆ. ಅದನ್ನು ಕಂಡು ಇಡೀ ಭಾರತವೇ ಬೆಚ್ಚಿ ಬೀಳ್ತಾ ಇದ್ರೆ ಮತಾಂತರ ಎದೆಯಲ್ಲಿ ಢವ ಶುರುವಾಗಿದೆ. ಅಷ್ಟು ದೊಡ್ಡದಾದ ಬುಲ್ಡೋಸರ್ ಕಾರ್ಯಾಚರಣೆಯನ್ನ ಯೋಗಿ ಆದಿತ್ಯನಾಥ್ ಮಾಡಿದ್ದಾರೆ. ಅಲ್ಲಿ ಐ ಲವ್ ಮೊಹಮ್ಮದ್ ಅನ್ನೋ ಹೆಸರಲ್ಲಿ ಹೇಸಿಗೆ ತಿನ್ನೋ ಕೆಲಸವನ್ನ ಬಹಳಷ್ಟು ಜನರು ಮಾಡಿದ್ರು ಅನ್ನೋ ಸೀಕ್ರೆಟ್ ಈಗ ಬಯಲಾಗ್ತಾ ಇದೆ. ಅದರಲ್ಲೂ 12 ಗನ್ನುಗಳು, ಮೊಬೈಲ್ನಲ್ಲಿ ನಡೆದಿರೋ ಚಾಟಿಂಗ್ಗಳು, ಅದರಲ್ಲಿ ಇರೋ ಅತಿ ದೊಡ್ಡ ರಹಸ್ಯಗಳು, ಹಾಗೆ ಹೊರ ರಾಜ್ಯದ ಲಿಂಕ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿ ಮೌಲಾನ ಒಬ್ಬ ಯೋಗಿ ಆದಿತ್ಯನಾಥ್ ಅವರ ತಲೆಯನ್ನ ತೆಗೆದು ಬಿಡ್ತೀವಿ ಅಂದಿದ್ದ. ಪೊಲೀಸರ ಕೈಗಳನ್ನೇ ಕತ್ತರಿಸ್ತೀನಿ ಅಂತ ಮೈಕ್ ಮುಂದೆ ಬೊಗಳೋಕೆ ಶುರು ಮಾಡಿಕೊಂಡಿದ್ದ. ಆದ್ರೆ ಈಗ ಅವನ ಆಸ್ತಿಯೇ ಇಲ್ಲದ ಹಾಗೆ ಅವನ ಆಸ್ತಿಗೆ ಬುಲ್ಡೋಸರ್ ನುಗ್ಗಿಸಿ ಅವನ ಬಾಲವನ್ನೇ ಕತ್ತರಿಸಿದ್ದಾರೆ ಯೋಗಿ ಆದಿತ್ಯನಾಥ್. ಜೊತೆಗೆ ಇಡೀ ದೇಶದಲ್ಲಿ ಐ ಲವ್ ಮೊಹಮ್ಮದ್ ಅಂತಿದ್ದವರಿಗೆ ಕರೆಂಟ್ ಶಾಕ್ ಕೊಡ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್. ಹಾಗಾದರೆ ಐ ಲವ್ ಮೊಹಮ್ಮದ್ ಹಿಂದಿನ ಕರ್ಮಕಾಂಡ ಏನೋ, ಇದರ ಲಿಂಕ್ ಹುಡುಕಿ ಹೊರಟ ಯೋಗಿ ಆದಿತ್ಯನಾಥ್ ಅವರಿಗೆ ಸಿಕ್ಕಿರೋ ದೊಡ್ಡ ಸಾಕ್ಷ್ಯ ಏನೋ, ಮತ್ತೊಮ್ಮೆ ಯೋಗಿ ಬುಲ್ಡೋಸರ್ ಸುಪ್ರೀಂ ಹೇಳಿದ್ದನ್ನು ಕೇಳದೆ ಗರ್ಜನೆ ಮಾಡಿದ್ದೇಗೆ. ಈಗ ಐ ಲವ್ ಮೊಹಮ್ಮದ್ ಹೋಗಿ ಐ ಲವ್ ಯೋಗಿ ಆದಿತ್ಯನಾಥ್, ಐ ಲವ್ ಬುಲ್ಡೋಸರ್ ಬಾಬಾ ಟ್ರೆಂಡ್ ಆಗ್ತಾ ಇರೋದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಹಣ ಸಂಪಾದನೆಗೆ ಹೋರಾಟ ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶ ಹುಡುಕ್ತಾ ಇದ್ದೀರಾ? ಯೂಟ್ಯೂಬ್ನಲ್ಲಿ ಹಣ ಗಳಿಸುವ ಗುಟ್ಟುಗಳನ್ನು ಕಲಿಯಿರಿ ಮತ್ತು ಯಶಸ್ವಿ ವೃತ್ತಿ ಜೀವನವನ್ನು ನಿರ್ಮಿಸಿಕೊಳ್ಳಿ. ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್. 3 ದಿನಗಳ ಆಫ್ಲೈನ್ ಮತ್ತು 5 ದಿನಗಳ ಆನ್ಲೈನ್ ಹಾಗೂ 45 ದಿನಗಳ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಇರುತ್ತೆ. ದಿನಾಂಕ ಅಕ್ಟೋಬರ್ 10, 11 ಮತ್ತು 12. ರಿಜಿಸ್ಟ್ರೇಷನ್ಗೆ ಕರೆ ಮಾಡಿ 9945476924. ಮತ್ತೊಮ್ಮೆ ನಂಬರನ್ನು ನೋಟ್ ಮಾಡಿಕೊಳ್ಳಿ, 9945476924. ಗೆಳೆಯರೇ, ಉತ್ತರ ಪ್ರದೇಶದಲ್ಲಿ ಐ ಲವ್ ಮೊಹಮ್ಮದ್ ಅನ್ನೋ ಹೆಸರಲ್ಲೇ ದಂಗೆಯನ್ನೇ ಶುರು ಮಾಡಿದ್ರು. ಅಲ್ಲಿ ಗಲಭೆ ಮಾಡೋಕೆ ಪ್ರಯತ್ನ ಮಾಡಿದ್ದ 73 ಜನರನ್ನು ಬಂಧಿಸಿ ಸುಮಾರು 700ಕ್ಕಿಂತ ಹೆಚ್ಚು ಅಪರಿಚಿತರ ವಿರುದ್ಧ FIR ಕೂಡ ದಾಖಲು ಮಾಡಲಾಗಿದೆ. ಆದರೆ ಐ ಲವ್ ಮೊಹಮ್ಮದ್ ಅನ್ನೋದು ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ನೇಪಾಳದಲ್ಲಿ ನಡೆದಿದ್ದ ರೀತಿಯಾದ ಒಂದು ಅಜೆಂಡಾ ಅನ್ನೋದನ್ನು ನಾವು ಮೊದಲೇ ಹೇಳಿದ್ವಿ. ಈಗ ಅದೇ ಸತ್ಯ ಅನ್ನೋದು ಹೊರಗಡೆ ಬರ್ತಾ ಇದೆ. ಅದರಲ್ಲೂ ಅಲ್ಲೆಲ್ಲೋ ಮಹಾರಾಷ್ಟ್ರದಲ್ಲಿ ನಿಂತು ಯೋಗಿ ನಮ್ಮ ಕೈಗೆ ಸಿಕ್ಕರೆ ಅದೇನೋ ಮಾಡಿಬಿಡ್ತೀವಿ ಅಂತ ಒಬ್ಬ ಬಾಯನ್ನು ಬಡ್ಕೊಳ್ತಾ ಇದ್ದ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಲಾಠಿ ರುಚಿಯನ್ನ ಅಲ್ಲಿನ ಪೊಲೀಸರು ತೋರಿಸ್ತಾ ಇದ್ದಾರೆ. ಜೊತೆಗೆ ತಾಕೀರ್ ರಾಜಾ ಅನ್ನೋ ಮೌಲಾನ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಪ್ರಚೋದನಕಾರಿ ಭಾಷಣವನ್ನು ಮಾಡಿ ಅಲ್ಲೂ ಪೊಲೀಸರು ಮುಟ್ಟಿದ್ರೆ ಕೈಯನ್ನು ಕತ್ತರಿಸ್ತೀವಿ ಅನ್ನೋದನ್ನು ಹೇಳ್ಕೊಂಡಿದ್ದ. ಆದರೆ ಈಗ ಐ ಲವ್ ಮೊಹಮ್ಮದ್ ನಿಂತು ಹೋಗಿ ಐ ಲವ್ ಯೋಗಿ ಆದಿತ್ಯನಾಥ್ ಮತ್ತು ಐ ಲವ್ ಬುಲ್ಡೋಸರ್ ಬಾಬಾ ಅನ್ನೋ ಘೋಷಣೆಗಳು ಕೇಳಿ ಬರ್ತಾ ಇವೆ. ಜೊತೆಗೆ ಅದೇ ಈಗ ಫುಲ್ ಭಾರತದ ತುಂಬ ಟ್ರೆಂಡ್ ಆಗ್ತಾ ಇದೆ. ಇಲ್ಲಿ ಐ ಲವ್ ಮೊಹಮ್ಮದ್ ಅನ್ನೋದನ್ನು ಹೇಳಿದರೆ ಯಾರಿಗೂ ತೊಂದರೆ ಇರಲಿಲ್ಲ. ಯಾಕಂದರೆ ಪ್ರತಿಯೊಬ್ಬರ ನಂಬಿಕೆ ಮತ್ತು ಅವರವರ ದೇವರನ್ನು ಪೂಜಿಸೋ ಹಕ್ಕು ಪ್ರತಿಯೊಬ್ಬರಿಗೂ ಭಾರತದ ಸಂವಿಧಾನದಲ್ಲಿ ಇದೆ. ಆದರೆ ಅದೇ ಹೆಸರಲ್ಲಿ ಇಲ್ಲದ ಕೆಲಸಗಳನ್ನು, ಅಂದರೆ ಕಲ್ಲು ಹೊಡೆಯೋದನ್ನು, ಬೆಂಕಿ ಹಚ್ಚೋದನ್ನು, ಜೊತೆಗೆ ರಕ್ಷಣೆ ಕೊಡೋ ಪೊಲೀಸರ ಮೇಲೆ ದಾಳಿಯನ್ನು ಮಾಡೋದನ್ನು, ಪೊಲೀಸರನ್ನೇ ಹತ್ಯೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡೋದಕ್ಕೆ ಅದ್ಯಾವ ದೇವರು ಅದೆಲ್ಲಿ ಹೇಳ್ಕೊಟ್ಟಿದ್ದಾನೆ ಅನ್ನೋದು ಗೊತ್ತಿಲ್ಲ. ಅದು ನಮ್ಮ ಸಂವಿಧಾನದಲ್ಲಿ ಇದೆ ಅನ್ನೋದನ್ನು ನಾವು ಇಲ್ಲಿವರೆಗೂ ಓದಿಲ್ಲ. ಇದೇ ಐ ಲವ್ ಮೊಹಮ್ಮದ್ ಅನ್ನೋದು ಇದ್ದಕ್ಕಿದ್ದ ಹಾಗೆ 7-8 ರಾಜ್ಯಗಳಿಗೆ ವ್ಯಾಪಿಸಿ ಎಲ್ಲ ಕಡೆಗಳಲ್ಲೂ ದೊಡ್ಡ ಗಲಭೆಯನ್ನು ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಇದರ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ. ದೇಶದ ಒಳಗೆ ಬೇರೆಯದ್ದೇ ಗಲಭೆಗಳನ್ನು ಸೃಷ್ಟಿ ಮಾಡೋಕ್ಕೆ ನಿಂತಿದ್ದಾರೆ ಅನ್ನೋದು ಗೊತ್ತಾಯಿತು. ಈಗ ಅದೆಲ್ಲವೂ ನಿಜ ಅನ್ನೋದು ಮತ್ತೆ ಹೊರಗೆ ಬರ್ತಾ ಇದೆ. ಆದರೂ ಯೋಗಿ 4 ದಿನಗಳ ಹಿಂದೆ ತಾನೇ ಹೇಳಿದ್ರು, ನಾವು ಈ ಬಾರಿ ಕೊಡೋ ಹೊಡೆತಕ್ಕೆ ನಿಮ್ಮ ಮುಂದಿನ ಪೀಳಿಗೆಯವರು ಗಲಭೆಯನ್ನು ಮಾಡೋಕ್ಕೆ ಯೋಚನೆ ಮಾಡಬೇಕು, ಆ ರೀತಿ ಕೊಡ್ತೀವಿ ಅಂತ. ಈಗ ಅದನ್ನೇ ಮಾಡಿ ಮುಗಿಸ್ತಾ ಇದ್ದಾರೆ. ಅದರಲ್ಲೂ ಉತ್ತರ ಪ್ರದೇಶಕ್ಕೆ ಐ ಲವ್ ಮೊಹಮ್ಮದ್ ಅನ್ನೋ ಹೆಸರನ್ನು ಹೇಳಿಕೊಂಡು ಗಲಭೆಯನ್ನು ಮಾಡೋದಕ್ಕೆ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡೋಕ್ಕೆ ಪಶ್ಚಿಮ ಬಂಗಾಳದಿಂದ ಬಂದಿದ್ದ ಮುಷರಫ್ ಶೇಖ್ ಮತ್ತು ಬಿಹಾರದಿಂದ ಬಂದಿದ್ದ ಶಂಶೀರ್ ರಜಾ ಅನ್ನೋ ಇಬ್ಬರನ್ನ ಈಗಾಗಲೇ UP ಪೊಲೀಸರು ಬಂಧಿಸಿದ್ದಾರೆ. ಈ ಇಬ್ಬರನ್ನ ಉತ್ತರ ಪ್ರದೇಶದಲ್ಲಿ ಯಾರೋ ಕರೆಸಿಕೊಂಡಿದ್ರಂತೆ. ಅವರ ಬಂಧನ ಆಗಿದೆ. ಆದರೆ ಈ ಬಡ್ಡಿ ಮಕ್ಕಳಿಗೆ ಇನ್ನೂ ಅದ್ಯಾವ್ಯಾವ ಲಿಂಕು ಅದೆಲ್ಲೆಲ್ಲಿಂದ ಇದೆಯೋ ಗೊತ್ತಿಲ್ಲ. ಅದರ ಕುರಿತು ಈಗಾಗಲೇ ತನಿಖೆಯನ್ನು ಉತ್ತರ ಪ್ರದೇಶ ಪೊಲೀಸರು ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಮಾಸ್ಟರ್ ಮೈಂಡ್ಗಳ ಮೊಬೈಲ್ಗಳನ್ನು ವಶಕ್ಕೆ ಪಡೆದು ಅವರ ವಾಟ್ಸಪ್ ಚಾಟ್ಗಳನ್ನು ಹುಡುಕಾಟ ಮಾಡ್ತಾ ಇದ್ದಾರೆ. ಯಾವೆಲ್ಲ ಲಿಂಕುಗಳು ಇವೆ ಅನ್ನೋದನ್ನು ಜಾಲಾಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ.
ಇನ್ನು ಡಾಕ್ಟರ್ ನಫೀಸ್ ಖಾನ್ ಅನ್ನೋ ವ್ಯಕ್ತಿ ಶುಕ್ರವಾರ ಗಲಭೆ ಆದಾಗ ಪೊಲೀಸರ ಕೈಯನ್ನೇ ಕತ್ತರಿಸಿ ಬಿಡ್ತೀವಿ, ಅದನ್ನು ಮಾಡದೇ ಇದ್ರೆ ನನ್ನನ್ನು ಕೇಳಿ, ನಾನು ನಮ್ಮ ಅಪ್ಪನ ಮಗನೇ ಅಲ್ಲ ಅನ್ನೋ ಹಾಗೆ ಮಾತಾಡಿದ್ದ. ಅಲ್ಲಿ ಇವನು ಬರೀ ಅದನ್ನು ಮಾತಾಡಿದರೆ ಪರವಾಗಿಲ್ಲ, ಆದರೆ ಈಗಾಗಲೇ ಸಿಕ್ಕಿಕೊಂಡಿರೋ ಮಾಸ್ಟರ್ ಮೈಂಡ್ಗಳ ವಾಟ್ಸಾಪ್ ಚಾಟ್ಗಳಲ್ಲಿ ಸತ್ಯ ರಿವೀಲ್ ಆಗ್ತಾ ಇದೆ. ಅದೇನಂದರೆ ಅಲ್ಲಿ ಪೊಲೀಸರ ಹತ್ಯೆಯನ್ನು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂತ. ಅಲ್ಲಿಗೆ ಐ ಲವ್ ಮೊಹಮ್ಮದ್ ಅನ್ನೋ ಪ್ರತಿಭಟನೆ ಏಕಾಏಕಿ ಏನೋ ಗಲಾಟೆ ಆಗಿದ್ದಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲೆಲ್ಲೋ ಚಿಕ್ಕ ಪ್ರತಿಭಟನೆ ಕೂಡ ಅಲ್ಲ, ಇದೊಂದು ಮೊದಲೇ ನಿರ್ಧಾರವಾಗಿದ್ದ ಪ್ರವಾದಿ ಮೊಹಮ್ಮದರ ಹೆಸರನ್ನು ಹೇಳಿಕೊಂಡು ಗಲಭೆಯನ್ನು ಸೃಷ್ಟಿಸೋಕೆ ಹೊರಟಿದ್ದ ಷಡ್ಯಂತ್ರ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲ ರೀ, ಈ ಬಡ್ಡಿ ಮಕ್ಕಳು ಭಾರತ ದೇಶಕ್ಕೆ ನಿಯತ್ತಾಗಿರಲ್ಲ ಸರಿ, ಆದರೆ ಅವರು ನಂಬೋ ಪ್ರವಾದಿಗಳಿಗೂ ನಿಯತ್ತಾಗಿರಲ್ಲ ಅಂದರೆ ಅದೆಂತಹ ನಮಕ್ಕಾರಾಮ್ಗಳು ಅನ್ನೋದನ್ನು ಯೋಚನೆ ಮಾಡಿ. ಅದರಲ್ಲೂ ಪ್ರವಾದಿ ಮೊಹಮ್ಮದರ ಹೆಸರನ್ನು ಹೇಳಿಕೊಂಡು ಹಿಂಸೆಯನ್ನು ಮಾಡೋಕ್ಕೆ ನಿಲ್ತಾರೆ ಅಂದರೆ ಅದಕ್ಕಿಂತ ಹೇಸಿಗೆಯ ಕೆಲಸ ಇನ್ನೇನಾದರೂ ಇದೆಯಾ? ಇವರನ್ನು ಪ್ರವಾದಿಗಳಾದರೂ ಹೇಗ್ರಿ ಕ್ಷಮಿಸ್ತಾರೆ ಅನ್ನೋದನ್ನು ಯಾವನಾದರೂ ಹೇಳ್ತಾನ? ಹೇಳಲಿ ನೋಡೋಣ. ಉತ್ತರ ಪ್ರದೇಶ ಮಾತ್ರ ಅಲ್ಲ, ದೇಶದ ಎಲ್ಲ ರಾಜ್ಯಗಳಲ್ಲೂ ಪೊಲೀಸರ ದಿಕ್ಕನ್ನು ತಪ್ಪಿಸೋ ಕೆಲಸಗಳು ನಡೆದಿದ್ವು. ಕಳೆದ ಶುಕ್ರವಾರ ನಾವು ಐ ಲವ್ ಮೊಹಮ್ಮದ್ ಹೆಸರಲ್ಲಿ ಪ್ರತಿಭಟನೆಯನ್ನು ಮಾಡಲ್ಲ ಅನ್ನೋದನ್ನು ಪೊಲೀಸರಿಗೆ ತಿಳಿಸಿದ್ರು. ಅದಾದ ನಂತರ ಬರೇಲಿ ಸೇರಿ ದೇಶದ ಸುಮಾರು 8 ಕಡೆಗಳಲ್ಲಿ ಇದ್ದಕ್ಕಿದ್ದ ಹಾಗೆ ನಮಾಜ್ ಮುಗಿದ ನಂತರ ಪ್ರತಿಭಟನೆ ಹೆಸರಲ್ಲಿ ಹಿಂಸಾತ್ಮಕ ಕೃತ್ಯಗಳನ್ನು ನಡೆಸೋಕೆ ಮುಂದಾಗಿದ್ರು. ಇಲ್ಲಿ ಬಾಂಧವರು ಅಂತ ಹೇಳಿಕೊಳ್ಳೋ ಬಡ್ಡಿ ಮಕ್ಕಳು ನಮಾಜ್ ಮುಗಿಸಿ ಸುಮ್ಮನೆ ಇರ್ತಾರೆ ಅಂದ್ಕೊಂಡ್ರೆ ಇದ್ದಕ್ಕಿದ್ದ ಹಾಗೆ ದಂಗೆಯನ್ನು ಎಬ್ಬಿಸಿ ಬೆಂಕಿ ಹಚ್ಚೋ ಕೆಲಸವನ್ನ ಮಾಡಿದ್ರು. ಇನ್ನು ಗಲಭೆಯನ್ನು ಎಬ್ಬಿಸೋಕೆ ಎಲ್ಲರನ್ನ ಕರೆಸಿಕೊಂಡಿದ್ದು ಕೂಡ ವಾಟ್ಸಾಪ್ ಗ್ರೂಪ್ಗಳಲ್ಲೇ ಅನ್ನೋ ಶಾಕಿಂಗ್ ವರದಿಗಳು ಬರ್ತಾ ಇವೆ. ಅಲ್ಲಿಗೆ ಪೊಲೀಸರನ್ನು ದಾರಿ ತಪ್ಪಿಸಿ ಪರಿಸ್ಥಿತಿ ಕೈ ಮೀರಿ ಹೋಗೋ ಹಾಗೆ ಮಾಡೋ ಪ್ಲ್ಯಾನ್ ನಡೆದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಪ್ರದೇಶ ಪೊಲೀಸರು 12 ಕಂಟ್ರಿ ಮೇಡ್ ಪಿಸ್ತೂಲ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಆದರೂ ಪ್ರತಿಭಟನೆ ನಡೆಸೋ ಜಾಗಕ್ಕೆ ಪಿಸ್ತೂಲ್ಗಳು ಯಾಕ್ರಿ ಬರುತ್ತವೆ? ಮೋಸ್ಟ್ಲಿ ಅವೆಲ್ಲ ಶಾಂತಿಯನ್ನು ಕಾಪಾಡೋಕ್ಕೆ ಬಂದಿರಬೇಕು ಅನಿಸುತ್ತೆ. ಎಷ್ಟೇ ಆದರೂ ಇಸ್ಲಾಂ ಅನ್ನೋದು ಶಾಂತಿಯನ್ನೇ ಬೋಧಿಸುತ್ತೆ ಅಂತ ನಮ್ಮ ಸಿದ್ದರಾಮಯ್ಯ ಅವರು ಆಗಾಗ ಹೇಳ್ತಾ ಇರ್ತಾರಲ್ಲ, ಹಾಗೆ ಆ ಶಾಂತಿ ಇದೇ ಇರಬೇಕು. ಇಷ್ಟೆಲ್ಲ ಸಿಕ್ಕಿದ ಮೇಲೂ UP ಪೊಲೀಸರು ಬಿಡ್ತಾರೆ ಅಂದರೆ ಅವರೇನು ನಮ್ಮ ಸಿದ್ದರಾಮಯ್ಯ ಪೊಲೀಸರೇ? ಇನ್ನು ಪೊಲೀಸರ ಕೈ ಕತ್ತರಿಸಿ ಬಿಡ್ತೀನಿ, ಹಾಗೆ ಮಾಡಲಿಲ್ಲ ಅಂದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ ಅನ್ನೋ ರೀತಿ ಮಾತಾಡಿದ್ದ ಡಾಕ್ಟರ್ ನಫೀಸ್ ಖಾನನ ಅಕ್ರಮ ಸಾಮ್ರಾಜ್ಯವನ್ನೇ ಅಧಿಕಾರಿಗಳು ನೆಲಕ್ಕುರುಳಿಸಿದ್ದಾರೆ. ಅದರಲ್ಲಿ ಒಂದೇ ನಗರದಲ್ಲಿ 74 ಅಂಗಡಿಗಳು ಬಿಲ್ಡಿಂಗ್ಗಳನ್ನು ಬುಲ್ಡೋಸರ್ ತಂದು ಕತ್ತರಿಸಿದ್ದಾರೆ. ಜೊತೆಗೆ ಇವನನ್ನು ಬೆಂಬಲಿಸಿದ್ದ ಇನ್ನೂ ಕೆಲ ಪುಂಡರ 34 ಅಂಗಡಿಗಳಿಗೆ ಸದ್ಯಕ್ಕೆ ಬೀಗ ಜಡಿದಿದ್ದಾರೆ. ಈಗ ಇವನು ಯಾರ ಮಗ ಅಂತ ಹೇಳ್ಕೊಳ್ತಾನೋ ಏನೋ ನನಗೆ ಗೊತ್ತಿಲ್ಲ ರೀ. ಸದ್ಯಕ್ಕೆ ಇದ್ದ ಅಂಗಡಿಗಳು ಇಲ್ಲ ಅಂದರೆ ಅಲ್ಲಿ ಜನರನ್ನು ಸೇರಿಸಿದ್ದ 34 ಕಿಡಿಗೇಡಿಗಳು ಹೊಟ್ಟೆಗೆ ಅನ್ನವನ್ನು ಅದೆಲ್ಲಿಂದ ದುಡಿದು ತಿಂತಾರೆ? ಇನ್ನು ಮುಂದೆ ಯಾವುದೇ ದುಷ್ಕೃತ್ಯ ಮಾಡೋಕ್ಕೆ ಮೊದಲು ಅವರ ಕಣ್ಮುಂದೆ ಮನೆಯಲ್ಲಿರೋ ಹೆಂಗಸರು ಮಕ್ಕಳೆಲ್ಲ ಉಪವಾಸ ಇರಬೇಕಾಗತ್ತೆ ಅನ್ನೋದು ನೆನಪಾಗ್ತಾ ಇರಬೇಕು. ಪೊಲೀಸರ ಕೈಯನ್ನು ಕತ್ತರಿಸ್ತೀನಿ ಅಂತ ಹೇಳಿದ್ದ ಡಾಕ್ಟರ್ ನಫೀಸ್ ಖಾನ್ ಇಲ್ಲ ಅಂದರೆ ನಮ್ಮ ಅಪ್ಪನ ಮಗನೇ ಅಲ್ಲ ಅನ್ನೋ ರೀತಿ ಮಾತಾಡಿದ್ನಲ್ಲ, ಇನ್ಯಾರ ಮಗ ಅಂತ ಹೇಳಿಕೊಳ್ತಾನೋ ಗೊತ್ತಿಲ್ಲ ರೀ. ಅದರಲ್ಲೂ ನಿನಗೆ ತಾಕತ್ತಿದ್ರೆ ಅಂತ ಯೋಗಿ ಆದಿತ್ಯನಾಥ್ ಅವರಿಗೆ ಸವಾಲು ಹಾಕಿದ್ದ ಮೌಲಾನಾ ತಾಕಿರ್ ರಾಜಾನ ಎಲ್ಲವನ್ನ ಧ್ವಂಸ ಮಾಡಿದ್ದಾಯಿತು. ಈಗ ಅವನಿಗೆ ಅದೆಷ್ಟು ತಾಕತ್ತಿದೆ ಅನ್ನೋದನ್ನು ನೋಡಬೇಕು. 4 ಜನರ ಮುಂದೆ ನಿಂತು ಮೌಲಾನಾ ಅಂತ ಹೇಳಿಕೊಂಡು ಶಾಂತಿಯನ್ನು ಕದಡೋ ಕೆಲಸವನ್ನು ಮಾಡ್ತಾನೆ ಅಂದರೆ ಇವರೆಲ್ಲ ಅದೇಗೆ ಮೌಲಾನಾಗಳಾದ್ರು ಅಂತ ಯೋಚನೆ ಮಾಡಬೇಕು. ಈಗ ಅವನೇ ಮಾತನಾಡಿದ್ದ ವಿಡಿಯೋ ಮತ್ತೊಮ್ಮೆ ಫುಲ್ ವೈರಲ್ ಆಗ್ತಾ ಇದೆ. ಅವತ್ತೇ ಯೋಗಿ ಆದಿತ್ಯನಾಥ್ ಹೇಳಿದರು, ನೀವು ಸಿಸ್ಟಮ್ ಬ್ಲ್ಯಾಕ್ ಮಾಡೋ ಯೋಚನೆಯನ್ನು ಮಾಡಿದರೆ ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ. 2017ಕ್ಕೂ ಮೊದಲು ಉತ್ತರ ಪ್ರದೇಶದಲ್ಲಿ ಇದೇ ನಡೀತಾ ಇತ್ತು. ಅದಕ್ಕೆ ಅವರದ್ದೇ ಭಾಷೆಯಲ್ಲಿ ಹೇಳ್ತೀನಿ ಅನ್ನೋದನ್ನು ಹೇಳಿದರು. ಈಗ ಅದನ್ನೇ ಮಾಡಿದ್ದಾರೆ. ಜೊತೆಗೆ IMC ಚೀಫ್ ಆಗಿರೋ ತಾಕಿರ್ ರಾಜಾ ಮತ್ತು ಬೆಂಬಲಿಗರು ಬೇರೆ ರಾಜ್ಯಗಳಲ್ಲಿ ಎಷ್ಟು ಲಿಂಕ್ ಇಟ್ಕೊಂಡಿದ್ರು, ವಾಟ್ಸಪ್ನಲ್ಲಿ ಏನೆಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅನ್ನೋದೆಲ್ಲ ಈಗ ಹೊರಗೆ ಬರ್ತಾ ಇದೆ. ಇಲ್ಲಿ ನಾವೆಲ್ಲರೂ ನೋಡಬೇಕಾಗಿರೋದು, ಕಳೆದ ವಾರ ನಮ್ಮ ಸುಪ್ರೀಂ ಕೋರ್ಟ್ ಬುಲ್ಡೋಸರ್ ನ್ಯಾಯವನ್ನು ಯೋಗಿ ಆದಿತ್ಯನಾಥ್ ಕೊಡಬಾರದು ಅನ್ನೋ ತೀರ್ಪನ್ನು ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಇಂತಹ ಘಟನೆಗಳು ನಡೆದಿವೆ. ಅದಕ್ಕೆ ಮತ್ತೊಮ್ಮೆ ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ನುಗ್ಗಿಸಿದ್ದಾರೆ. ಅಲ್ಲಿಗೆ ಸುಪ್ರೀಂ ಏನೇ ಹೇಳಿದ್ರು ತಪ್ಪು ಇರೋವಾಗ ನಾವು ನ್ಯಾಯಾಲಯ ಹೇಳೋವರೆಗೂ ಕಾಯೋಕೆ ಆಗಲ್ಲ. ಅವರ ಕೆಲಸವನ್ನು ಅವರು ಮಾಡಲಿ, ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಹಾಗೆ ಯೋಗಿ ಆದಿತ್ಯನಾಥ್ ಮಾಡ್ತಾ ಇದ್ದಾರೆ. ಇಲ್ಲಿ ನ್ಯಾಯಾಲಯ ಹೇಳಿದ್ದನ್ನು ಎಲ್ಲ ಸಮಯದಲ್ಲೂ ನಾವು ಫಾಲೋ ಮಾಡೋಕ್ಕೆ ಆಗಲ್ಲ ಅನ್ನೋದನ್ನು ನಮ್ಮಲ್ಲಿ ಬಹಳಷ್ಟು ಜನರು ಹೇಳ್ತಾ ಇರ್ತಾರೆ.
ಅದು ಈಗ ಮತ್ತೊಮ್ಮೆ ನಿಜ ಅನ್ನಿಸ್ತಾ ಇದೆ. ಇನ್ನು ಯೋಗಿ ಆದಿತ್ಯನಾಥ್ ಈ ಸಂಚಿನ ಹಿಂದೆ ಏನೆಲ್ಲ ಇದೆ, ಅದರ ಬೇರುಗಳು ಎಲ್ಲಿವೆ ಅನ್ನೋದನ್ನು ಹುಡುಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇನೇ ಆದರೂ ದೇಶಕ್ಕೆ ಮಾರಕ ಆಗೋ ಇಂಥದ್ದನ್ನು ಯಾವನಾದರೂ ವಹಿಸಿಕೊಂಡು ಅವರ ಪರವಾಗಿ ಮಾತನಾಡ್ತೀನಿ ಅಂದರೆ ಅಂಥವ್ರನ್ನು ಏನು ಮಾಡಬೇಕು? ಇಲ್ಲಿ ದೇಶಕ್ಕೆ ಮಾರಕ ಆಗೋ ಇಂತಹ ಒಂದಷ್ಟು ಕುತಂತ್ರಗಳು ಆಗಾಗ ನಡೀತಾನೇ ಇವೆ. ಇವರೆಲ್ಲ ದೇಶಕ್ಕೆ ನಿಯತ್ತಾಗಿ ಇಲ್ಲ ಅನ್ನೋದಾದರೆ ಇನ್ನು ಇವರನ್ನು ಹೆತ್ತ ಅಮ್ಮಂದಿರಿಗೆ ಮತ್ತು ಅವರು ನಂಬೋ ದೇವರಿಗೆ ನಿಯತ್ತಾಗಿ ಇರ್ತಾರ? ಯೋಚನೆಯನ್ನು ಮಾಡಿ. ಇದು ಗೆಳೆಯರೆ, ಐ ಲವ್ ಮೊಹಮ್ಮದ್ ಹೆಸರಲ್ಲಿ ದಂಗೆಯನ್ನು ಎಬ್ಬಿಸೋಕೆ ಹೋದವರನ್ನ ಯೋಗಿ ಆದಿತ್ಯನಾಥ್ ಮತ್ತು ಉತ್ತರ ಪ್ರದೇಶ ಪೊಲೀಸರು ಮಲಗಿಸಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.